ತಿಳಿದಿದೆಯೇ? ಅಟ್ಟಹಾಸದಿಂದ ಮೆರೆಯುತ್ತಿರುವ ಗಾಂಧಾರ ವಂಶಕ್ಕೆ ಜಯಕ್ಕೆ ಕಾರಣಕರ್ತನಾದ ಗುರುಕುಲ ಕೀಟರೇ ಕೇಳು. ನೀನು ನೀನು ಹೇಗೆ ನನ್ನ ಸಹೋದರ ವರ್ಣಕ್ಕೆ ಕಾರಣನಾದೆಯೋ ಅಂತೆಯೇ ಸಹ ನಾನು ಇನ್ನಲ್ಲಿ ಸೇರಿಕೊಂಡು ನಿನ್ನನ್ನು ಯುದ್ಧದ ಹಂಬಲದಿಂದ ಅಡಿಗಡಿಗೂ ನಿನ್ನನ್ನು ಕೆರಳಿಸಿ ರಕ್ತದ ಹೊಳೆಯನ್ನಿಸುವೆನು. ಕುರುಕ್ಷೇತ್ರ ಮಹಾಮೈದಾನದಲ್ಲಿ ನಿನ್ನನ್ನು ನಿನ್ನ ಸಹೋದರನ್ನು ರಕ್ತದ ಹೊಳೆಯನ್ನೇ ಹರಿಸುವೆನು. ಆ ರಕ್ತದಿಂದಲೇ ನನ್ನ ಸಹೋದರರಿಗೆ ತರ್ಪಣ ಕೊಟ್ಟು ನನ್ನ ಋಣ ತೀರಿಸಿಕೊಳ್ಳುವೆನು. ದುರ್ಯೋಧನ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತೆಗೆಯಬೇಕು ಎಂಬ ಹಿರಿಯರ ಹಾರಿಯೋಕ್ತಿಯಂತೆ ಹಸ್ತಿನಾವತಿಯ ರಾಜಬೀದಿಗಳನ್ನು ಘೋರ ಶ್ಮಶಾನವನ್ನಾಗಿ ಮಾಡಿಸುವುದು. ಹಸ್ತಿನಾವತಿಯ ರಕ್ತ ಗಜದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥವೇನಾದರೂ ಬಲ್ಲೆಯ? ಶ ಎಂದರೆ ಶತ್ರು, ಕು ಎಂದರೆ ಕುರುವಂಶ, ನೀ ಎಂದರೆ ನೀ ಎಂದರೆ ಶತ್ರು ಕುರುವಂಶವನ್ನು ಇನ್ನೆಲ್ಲಿವುದು ಈ ಶಕುನಿಗೆ ಶಾಂತಿ? ದುರ್ಯೋಧನ, ಇನ್ನೆಲ್ಲಿವುದು? ರತ್ನ ಗಜದ ಸಿಂಹಾಸನವನ್ನು ಏರಿ ಕುಳಿತಿರುವೆಯಲ್ಲವೇ? ಅಧಿಕಾರ